ಹಾಯ್ ಆಲ್, ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲಾಗಿ ಹೇರ್ ಕಟ್ ಹೇಗೆ ಮನೇಲಿ ಮಾಡ್ಕೊಳ್ಬೋದು ಅಂತ ತೋರಿಸ್ತೇನೆ. ಇಲ್ಲಿ ಯಾವುದು ಏನಿಗೆ ಸ್ಟೆಪ್ ಕಟ್ ಆ ಥರ ಲೇಯರ್ಸ್ ಎಲ್ಲ ತೋರಿಸ್ತಾ ಇಲ್ಲ. ನಾನು ಸಿಂಪಲಾಗಿ ಸ್ಟ್ರೇಟ್ ಲೈಟಾಗಿ ಯು ಶೇಪ್ ಇರೋವಂಥದ್ದು ಮತ್ತು ಫ್ರಂಟ್ ಫ್ರಿಂಜಸ್ ನೀವು ಯಾವ ಥರ ಕಟ್ ಮಾಡ್ಬೋದು ಅಂತ ತೋರಿಸ್ತೇನೆ. ನಾನು ರೀಸೆಂಟಾಗಿ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೆ, ಹಾಗಾಗಿ ನನ್ನ ಹೇರ್ ನಿಮಗೆ ಸ್ಟ್ರೈಟಾಗಿ ಕಾಣಿಸ್ತಾ ಇರ್ಬೋದು. ಇಲ್ಲಾಂದರೆ ನನ್ನ ಹೇರ್ ಫ್ರಿಝಿ ವೇವಿ ಹೇರ್ ನಂದು ಆಯಿತಾ. ಈಗ ನೋಡಿ, ನೀಟಾಗಿ ಫಸ್ಟು ಡಿಟ್ಯಾಂಗಲ್ ಮಾಡ್ಕೊಳ್ಬೇಕು, ತುಂಬ ಇಂಪಾರ್ಟೆಂಟ್. ಹಾಗೆ ನಾನು ವೆಟ್ ಹೇರಲ್ಲಿ ಟ್ರೈ ಮಾಡ್ತಾಯಿಲ್ಲ, ಡ್ರೈ ಹೇರೇ ಕಟ್ ಮಾಡ್ತಾ ಇದ್ದೇನೆ. ಈಗ ಡ್ರೈ ಹೇರ್ ಯಾಕೆ ವೆಟ್ ಹೇರ್ ಅಂದರೆ ಅದು ತುಂಬ ಪರ್ಸ್ನಲ್ ಒಪಿನಿಯನ್. ವೆಟ್ ಹೇರಲ್ಲಿ ಕಟ್ ಮಾಡಿದರೆ ಲೆಂತ್ ಸ್ವಲ್ಪ ಶಾರ್ಟರ್ ಅನ್ನಿಸ್ತದೆ, ಯಾಕೆಂದರೆ ಒಣಗಿದಾಗ ಕೂದಲು ಸ್ವಲ್ಪ ಇನ್ನು ಮೇಲೆ ಬರ್ತದೆ ಅಲ್ವಾ. ಅದಕ್ಕೆ ನಾನು ಡ್ರೈ ಹೇರಲ್ಲಿ ಕಟ್ ಮಾಡೋದು ಪ್ರಿಫರ್ ಮಾಡ್ತೇನೆ. ಸೊ ಎಕ್ಸಾಕ್ಟ್ ಲೆಂತ್ ನಮಗೆ ಗೊತ್ತಾಗ್ತದೆ ಅಂತ. ಸೊ ಫಸ್ಟ್ ಸ್ಟೆಪ್ ಇಲ್ಲಿ ಏನು ಹೇಳಿದರೆ, ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ಕೊಳ್ಳೋದು. ಮಿಡಲ್ ಪಾರ್ಟಿಷನ್ ಮಾಡಿ, ಹಿಂದೆನೂ ಅಷ್ಟೇ ಪಾರ್ಟಿಷನ್ ಮಾಡಿ ಈಕ್ವಲ್ ಪಾರ್ಟ್ಸ್ ಆಗಬೇಕು. ಅದನ್ನು ಹೀಗೆ ಕಿವಿ ಹಿಂದೆಯಿಂದ ತಂದು ಫುಲ್ ಕೂದಲನ್ನು ನಮ್ಮ ಗಲ್ಲದ ಕೆಳಗಡೆ ನೆಕ್ ಹತ್ರ ಒಂದು ಸೆಕ್ಯೂರ್ ಮಾಡ್ಕೊಳ್ಳೋದು ರಬ್ಬರ್ ಬ್ಯಾಂಡಲ್ಲಿ. ನೆಕ್ಸ್ಟ್ ಇನ್ನು ಉಳಿದಿದ್ದ ಹೇರ್ಗೆ ಇನ್ನೊಂದು ಮಿಡ್ ಲೆಂತಲ್ಲಿ ಇನ್ನೊಂದು ಹೇರ್ ಬ್ಯಾಂಡ್ ಹಾಕ್ಕೊಳ್ಳೋದು. ಇದು ಈಗ ನನ್ನ ಕೂದಲು ಸ್ಟ್ರೈಟ್ ಉಂಟು, ನಮ್ಮದು ವೇವಿ ಕರ್ಲಿ ಉಂಟಾ ಅಂತ ನೀವು ಯೋಚನೆ ಮಾಡೋದಾದರೆ ಯಾವ ಟೈಪ್ ಹೇರ್ ಆದರೂ ನೀವು ಇದನ್ನು ಟ್ರೈ ಮಾಡ್ಬೋದು. ನನ್ನ ಒರಿಜಿನಲ್ ಹೇರಲ್ಲೂ ಇದನ್ನು ಪ್ರಿಫರ್ ಮಾಡ್ತಾಯಿದ್ದೆ. ನೀವು ಬೇಕಂದರೆ ನಂದು ಪ್ರೀವಿಯಸ್ ಶಾರ್ಟ್ಸ್ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ನಾನು ಒಂದೆರಡು ಶಾರ್ಟ್ಸ್ ಹೇರ್ ಕಟ್ ಮೇಲೆ ಅಪ್ಲೋಡ್ ಮಾಡಿದ್ದೆ ಆಯಿತಾ. ಇದು ಪ್ರಾಪರ್ ಡೀಟೇಲ್ಡ್ ವೀಡಿಯೋ. ಯಾಕೋ ಅದನ್ನು ಮಾಡೋ ಅಂತ ಅನ್ನಿಸ್ತು. ಡೀಟೇಲಾಗಿ ಗೊತ್ತಾಗ್ತದೆ ಹೇಗೆ ಸಿಂಪಲಾಗಿ ಈಸಿಯಾಗಿ ಹೇರ್ ಕಟ್ ಮಾಡ್ಕೊಳ್ಬೋದು ಅಂತ. ಇದನ್ನು ಇನ್ನೊಬ್ರಿಗೂ ಮಾಡ್ಬೋದು, ಸೇಮ್ ಸ್ಟೆಪ್ಸಲ್ಲಿ ನೀವು ಇನ್ನೊಬ್ರಿಗೂ ಹೇರ್ ಕಟ್ ಮಾಡ್ಕೊಳ್ಬೋದು, ಅಥವಾ ಇನ್ನೊಬ್ಬರ ಹೆಲ್ಪ್ ನೀವು ತಗೊಳ್ಬೋದು ನಿಮಗೇನಾದರೂ ಅನ್ಕಂಫರ್ಟೇಬಲ್ ಆಗ್ತದೆ ಅಂತ ಇದ್ದರೆ. ಈಗ ಕೂದಲು ತುದಿಯಲ್ಲಿ ಇನ್ನೊಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಯಾಕೆ ಹೇಳಿದರೆ, ನಮಗೆ ಯಾವ ಲೆಂತ್ ಬೇಕು ನೋಡಿ, ಯಾವ ಲೆಂತ್ ನಾವು ಕಟ್ ಮಾಡಬೇಕಂತ ಇದ್ದೇವೆ ಅಲ್ಲಿಗೆ ಒಂದು ಹೇರ್ ಬ್ಯಾಂಡ್ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳೋದು. ಈಗ ಫಸ್ಟೇ ಒಂದು ಲೆಂತ್ ನಾವು ಕಟ್ ಮಾಡಲಿಕ್ಕೆ ಹೋಗಬಾರ್ದು. ಫಸ್ಟ್ ಸ್ವಲ್ಪನೇ ಒಂದು ಮಿನಿಮಮ್ ಒಂದು ಇಂಚಿಂದ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಗ್ರ್ಯಾಜುವಲಿ ನಿಮಗೆ ಬೇಕಂದರೆ ನೀವು ಅದನ್ನು ಇನ್ನೂ ಮೇಲೆ ತರ್ಬೋದು. ಒಂದೇ ಸಲ ನೀವು ಕೂದಲು ಕಟ್ ಮಾಡಿದ ಮೇಲೆ ಅಯ್ಯೋ ಇಷ್ಟೊಂದು ಕಟ್ಟಾಗಿ ಹೋಯ್ತಾ, ಇಷ್ಟು ಬೇಡದೇ ಇತ್ತು ಅಂತೆಲ್ಲ ನಿಮಗೆ ರಿಗ್ರೆಟ್ ಆಗೋದಕ್ಕಿಂತ ಫಸ್ಟ್ ಸ್ವಲ್ಪನೇ ಪಾರ್ಟಿಗೆ ನೀವು ತಗೊಳ್ಬೋದು. ನೀವು ಇಲ್ಲಿ ನೋಡ್ತಾ ಇದ್ರೆ ನನ್ನ ಹೇರ್ ಈಕ್ವಲ್ ಆಗಿಲ್ಲ, ಒಂದು ಉದ್ದ ಒಂದು ಗಿಡ್ಡ ಅಂತ ಕಾಣಿಸ್ತಾ ಇರ್ಬೋದು. ಸೊ ಆ ಪಾರ್ಟನ್ನು ನಾನು ಕಟ್ ಮಾಡ್ತಾ ಇದ್ದೇನೆ. ಹಾಗೆ ಸೀಸರ್ಸ್ ತುಂಬ ಶಾರ್ಪ್ ಆಗಿರಬೇಕು, ಆಗಲೇ ನಿಮಗೆ ಪರ್ಫೆಕ್ಟಾಗಿ ಹೇರ್ ಕಟ್ ಮಾಡಲಿಕ್ಕೆ ಆಗೋದು. ತುಂಬ ಬ್ಲಂಟ್ ಸೀಸರೆಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ. ಒಂದು ಸತಿ ನೀವು ಒಂದು ಸ್ಟ್ರೇಟ್ ಕಟ್ ಮಾಡಿದ ಮೇಲೆ ಹೀಗೆ ಸಿಸರ್ ಅಂದರೆ ಟಿಪ್ ಹೆಲ್ಪಿಂದ ಸ್ವಲ್ಪ ಅದನ್ನು ಅಂದರೆ ಶಾರ್ಪನ್ನ ಸ್ವಲ್ಪ ಬ್ಲಂಟ್ ಮಾಡಿ ಅಂತ. ಅದು ಶಾರ್ಪ್ ಕಟ್ ಬೇಡ, ಸ್ಟ್ರೇಟ್ ಆರ್ ಯಾವ ಥರ ಬರ್ತದೆ ಸ್ವಲ್ಪ ಅದು ಒಂಥರ ಫೆದರ್ ಟೈಪ್ ಇರಲಿ ಅಂತ. ತುದಿಯಲ್ಲಿ ಹೀಗೆ ಕಟ್ ಮಾಡಿದ ಮೇಲೆ ನೋಡಿ, ನೀವೊಂದು ಹೇರ್ ಬ್ಯಾಂಡ್ನ ರಿಲೀಸ್ ಮಾಡಿ ಆದಮೇಲೆ ರಬ್ಬರ್ ಬ್ಯಾಂಡ್ನ ಬೇಕಂದರೆ ಮತ್ತೆ ನೀವು ಬಾಚಿಕೊಂಡು ನೋಡ್ಕೋಬೋದು ಈಕ್ವಲ್ ಇದೆಯಾ ಇಲ್ವಾ ಅಂತ. ಮತ್ತೇನು ನೀವು ಅದನ್ನು ಸರಿ ಮಾಡ್ಕೋಬೋದು ಆಯಿತಾ. ನೋಡಿ, ನನಗೆ ಇಲ್ಲಿ ಒಂದು ಸ್ವಲ್ಪ ತುದಿಯಲ್ಲಿ ಎಕ್ಸ್ಟ್ರಾ ಬಂದಿದೆ ಅಂತ ಅನ್ನಿಸ್ತದೆ, ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಓಕೆನಾ, ಅಷ್ಟೇ. ಮತ್ತು ಸ್ವಲ್ಪ ಎಡ್ಜಸ್ನ ನೀವು ಬ್ಲಂಟ್ ಮಾಡ್ಬೋದು. ಈಗ ಎಲ್ಲ ಹೇರ್ ಬ್ಯಾಂಡ್ ರಬ್ಬರ್ ಬ್ಯಾಂಡು ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ನೋಡಿ, ರಿಲೀಸ್ ಆದಮೇಲೆ ಈಗ ಒಂದು ಶೇಪ್ ಅಂತ ಬಂದಿರ್ತದೆ. ನಾನು ಮತ್ತೆ ತೋರಿಸ್ತೇನೆ ನಿಮಗೆ. ಈಗ ಫ್ರಿಂಜಸ್ ಕಡೆ ಹೋಗುವ, ಅವ್ರ ಸೈಡ್ ಕಟ್ ಹೇಳ್ತೇವಲ್ಲ, ಫ್ರಿಂಜ್ ಅಂತ ಹೇಳೋದಿಲ್ಲ, ಸೈಡ್ ಕಟ್ ಹೇಳ್ಬೋದು. ಇದನ್ನು ಮಾಡುವ. ಇಲ್ಲಿ ನೋಡಿ, ನಾನು ಫಸ್ಟ್ ಪಾರ್ಟಿಷನ್ ಸ್ವಲ್ಪ ಮಾಡ್ತಾ ಇದ್ದೇನೆ. ನಮ್ಮ ಫೋರ್ ಹೆಡ್ಡಿಂದ ಕ್ರೌನ್ ಸೆಕ್ಷನ್, ತುಂಬ ಹಿಂದೆ ಅಲ್ಲ, ಕ್ರೌನ್ ಸ್ಟಾರ್ಟಿಂಗಲ್ಲಿ ನಾನು ಅಷ್ಟು ಮಾತ್ರ ಪಾರ್ಟಿಷನ್ ಮಾಡಿದ್ದೇನೆ. ಅಲ್ಲಿಂದ ನಮ್ಮ ಐಬ್ರೋಸ್ ಎಂಡ್ವರೆಗೂ ಒಂಥರ ವಿ ಶೇಪಲ್ಲಿ ಬರೋ ಥರ ಕೂದಲು ನಾನು ಸಪ್ರೇಟ್ ಮಾಡ್ಕೊಂಡಿದ್ದೇನೆ. ಇದು ಅಷ್ಟೇ, ಟೋಟಲಿ ನಿಮ್ಮ ಆಪ್ಷನ್ ಇದು. ನೀವು ಇಷ್ಟರಲ್ಲೇ ಇಟ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದೇನೆ, ಅದನ್ನು ನೆಕ್ಸ್ಟ್ ತೋರಿಸ್ತೇನೆ. ಫಸ್ಟ್ ನಾನು ಈ ವಿ ಶೇಪ್ ಏನು ಪಾರ್ಟ್ ಮಾಡಿದ್ದು ನೋಡಿ, ಇದನ್ನು ಕಟ್ ಮಾಡ್ಕೊಳ್ತೇನೆ. ಯಾಕಂದರೆ ನಮ್ಮ ನೆಕ್ಸ್ಟ್ ಸ್ಟೆಪ್ಪಿಗೆ ಇದೇ ಗೈಡ್ ನಮಗೆ, ಅಥವಾ ನಿಮ್ಗೆ ಇದೇ ಫೈನಲ್ ಸ್ಟೆಪ್ ಅಂದರೆ ಇದೇ ಫೈನಲ್ ಸ್ಟೆಪ್ ಆಗ್ತದೆ, ನಾಟ್ ಎ ಪ್ರಾಬ್ಲಮ್. ಮತ್ತು ಇನ್ನೂ ನೀವೇನಾದರೂ ಹೇರ್ ಸ್ಟೈಲಿಂಗ್ ಎಲ್ಲ ಮಾಡಿದರೆ ಉಂಟಲ್ಲ, ಇನ್ನೂ ಚೆಂದ ಕಾಣ್ತದೆ ಇದು. ಅದು
ನಾನು ಈ ವಿಡಿಯೋದಲ್ಲಿ ಮಾಡಲಿಲ್ಲ, ಅಂದರೆ ಹಿಟ್ ಸ್ಟೈಲಿಂಗ್ ಏನೋ ತೋರಿಸಲಿಲ್ಲ, ಆ್ಯಸ್ ಇಟ್ ಈಸ್ ತೋರಿಸಿದ್ದೇನೆ. ಮತ್ತು ಇಲ್ಲಿ ಒಂದು ಬರ್ತದೆ ಹೇಳಿದರೆ, ಈ ಲೆಂತ್ ಉಂಟಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ಡಿಪೆಂಡ್ಸ್ ಆಯಿತಾ. ಇಲ್ಲಿ ನನಗೆ ಎಷ್ಟು ಬೇಕು ನಾನು ಲೆಂತ್ ಕಟ್ ಮಾಡ್ತಾ ಇದ್ದೇನೆ. ಒಬ್ಬೊಬ್ಬರು ಮೂಗುವರೆಗೆ ಇಡ್ತಾರೆ, ಒಬ್ಬೊಬ್ಬರು ಗಲ್ಲದವರೆಗೂ ಇಡ್ತಾರೆ. ನನಗೆ ಒಂದು ಸ್ವಲ್ಪ ಉದ್ದನೇ ಇಷ್ಟ ಆಗ್ತದೆ. ತೀರಾ ಅದು ಮುಖಕ್ಕೆ ಯಾವಾಗಲೂ ಬರ್ತಾ ಇರೋದೆಲ್ಲ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಆಲ್ರೆಡಿ ಸ್ಟ್ರೇಟಿಗೆ ಇರೋದ್ರಿಂದ ಅದು ಹೇಗಿದ್ದರೂ ಕೂದಲು ಮುಖಕ್ಕೆ ಬಂದೇ ಬರ್ತಾ ಇದೆ, ಅಂದರೆ ಒಂಥರ ಇರಿಟೇಟ್ ಆಗ್ತಾನೆ ಇರ್ತದೆ. ಸೊ ಇನ್ನೂ ಇರಿಟೇಷನ್ ಬೇಡ ಅಂತ ನಾನು ಸ್ವಲ್ಪ ಲೆಂತೆ ಕಟ್ ಮಾಡ್ತಾ ಇದ್ದೇನೆ. ಇಲ್ಲೂ ಅಷ್ಟೇ, ಕೂದಲು ವೆಟ್ ಮಾಡಿದರೆ ನೀವು ಸ್ವಲ್ಪ ಲೆಂತ್ ಜಾಸ್ತಿನೇ ಇಡಿ. ಲೆಂತ್ ಅದು ಡ್ರೈ ಆದಮೇಲೆ ಉಂಟಲ್ಲ, ಇನ್ನೊಂದು ಸ್ವಲ್ಪ ಮೇಲೆ ಹೋಗಿದೆ ಅಂತ ಅನ್ನಿಸ್ತದೆ ನಿಮಗೆ. ಅದಕ್ಕೆ ವೆಟ್ ಹೇರ್ ಮಾಡಿದರೆ ನೀವು ಸ್ವಲ್ಪ ಅದನ್ನು ಲೆಂತ್ ಉದ್ದ ಇಟ್ಕೊಳ್ಳಿ. ಈಗ ಒಂದು ಸತಿ ಇಲ್ಲೂ ನಾನು ಸ್ಟ್ರೇಟ್ ಕಟ್ ಮಾಡ್ತಾ ಇದ್ದೇನೆ, ಯಾವುದೇ ಶೇಪ್ ಇಲ್ಲ ಆಯಿತಾ. ಸ್ಟ್ರೇಟ್ ಮಾಡಿದ ಮೇಲೆ ಹೀಗೆ ಮತ್ತೆ ನಾನು ಲಾಸ್ಟ್ ಎಡ್ಜಲ್ಲಿ ಅದನ್ನು ಟ್ರಿಮ್ ಮಾಡ್ತಾ ಇದ್ದೇನೆ. ಓಕೆ, ಈಗ ಇದು ನಮ್ಮ ಗೈಡ್ ನೆಕ್ಸ್ಟ್ ಸ್ಟೆಪ್ಪಿಗೆ. ನಾನು ಹೇಳಿದ ನೆಕ್ಸ್ಟ್ ಸ್ಟೆಪ್ ಅಂದರೆ ಅದು ಇನ್ನೊಂದು ಸ್ವಲ್ಪ ಮೇಲೆಯಿಂದ ಸೆಕ್ಷನ್ ಅದನ್ನು ನಾನು ಕಿವಿವರೆಗೂ ತಗೊಳ್ತಾ ಇದ್ದೇನೆ. ನೋಡಿ, ಕಿವಿ ಸ್ಟಾರ್ಟಿಂಗ್ವರೆಗೂ ಒಂದು ಪಾರ್ಟಿಷನ್ ಮಾಡ್ಕೊಂಡಿದ್ದೇನೆ. ಇದು ಫರ್ದರ್ ಫ್ರಿಂಜಿಗೆ ಆಯಿತಾ. ಇದು ಆಪ್ಷನಲ್, ನೀವು ಫಸ್ಟ್ ಸ್ಟೆಪ್ ಏನಿತ್ತಲ್ಲ ಅಷ್ಟೇ ಇಟ್ಕೊಳ್ಬೋದು. ಕೆಲವ್ರಿಗೆ ಅಷ್ಟೇ ಇಷ್ಟ ಆಗ್ತದೆ. ದಪ್ಪ ಕೂದಲೆಲ್ಲ ಇದ್ದರೆ ನಿಮ್ಗೆ ಅಷ್ಟರಲ್ಲೇ ಸಾಕಾಗ್ತದೆ, ಇದೆಲ್ಲ ಬೇಕಾಗಿಲ್ಲ. ನನಗೆ ಯಾಕೋ ಹೀಗೆ ಮಾಡುವ ಅಂತ ಅನ್ನಿಸ್ತು. ಈಗ ನಮ್ಮ ಗೈಡ್ ಏನಿದೆ ಅಲ್ಲ, ನಾವು ಫಸ್ಟ್ ಕಟ್ ಮಾಡಿದ್ದು, ಅದನ್ನು ಇಟ್ಕೊಂಡು ನಾನಿಲ್ಲಿ ಸ್ಲ್ಯಾಂಟ್ ಕಟ್ ಮಾಡ್ತಾ ಇದ್ದೇನೆ. ಲೆಫ್ಟ್ ಸೈಡ್ ಯಾವಾಗಲೂ ಈಸಿ ಸ್ಲ್ಯಾಂಟ್ ಮಾಡಲಿಕ್ಕೆ, ನಮ್ಗೆ ಆರಾಮಾಗೆ ಬರ್ತದೆ. ರೈಟ್ ಸೈಡಲ್ಲಿರೋದು ಸ್ವಲ್ಪ ಟ್ರಿಕ್ಕಿ. ಅದನ್ನು ನಾನು ಈಸಿಯಾಗಿ ಹೇಗೆ ಮಾಡ್ಬೋದು ಈಕ್ವಲ್ ಆಗಿ ಅಂತ ತೋರಿಸ್ತೇನೆ. ನೋಡಿ, ಫಸ್ಟ್ ಹೀಗೆ ಒಂದು ಹಿಡಿತ ನೀವು ತಗೊಂಡು ಸಿಸರ್ ಮೇಲೆ, ಆಮೇಲೆ ಇದನ್ನು ಹೀಗೆ ಬ್ಯಾಕ್ ಆ್ಯಂಡ್ ಫೋರ್ತ್ ಸಣ್ಣ ಸ್ಮಾಲ್ ಗೊತ್ತಾಯ್ತಾ, ಇದು ಬ್ಯಾಕ್ ಆ್ಯಂಡ್ ಫೋರ್ತ್ ಮೋಷನ್ ಹೀಗೆ ಮಾಡ್ತಾ ಇಲ್ವಾ, ಅದು ಆರಾಮಾಗಿ ನಿಮಗೆ ಸ್ಲ್ಯಾಂಟ್ ಕಟ್ ಆಗ್ತದೆ. ಸ್ವಲ್ಪ ನಿಮಗೆ ಗ್ರಿಪ್ ಇರಬೇಕು, ಸ್ಲ್ಯಾಂಟ್ ಆಗ್ತಾ ಇದೆಯಾ ಇಲ್ವಾ ಅಂತ ನೀವು ನೋಡ್ಕೊಳ್ತಾ ಇರಬೇಕು. ಅಫ್ಕೋರ್ಸ್ ಮಿರರ್ ಮುಂದೆ ಮಾಡೋದಾದರೆ ನೀವು ಆರಾಮಾಗೆ ನೋಡ್ಬೋದು. ನಂಗೆ ಅಭ್ಯಾಸ ಇರೋದ್ರಿಂದ ನನಗೆ ಮಿರರ್ ಏನು ಬೇಕಾಗಿಲ್ಲ, ನಾನು ಬೇಕಂದರೆ ಫೋನಲ್ಲೇ ನೋಡಿಕೊಂಡು ಕಟ್ ಮಾಡ್ತಾಯಿದ್ದೆ. ಈಗ ಈ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೂದಲು ನಿಮಗೆ ಉಳಿದಿದೆ ಅಂತ ಅನ್ನಿಸ್ಬೋದು, ಅದನ್ನು ನಾನು ಕಟ್ ಮಾಡ್ತೇನೆ. ಬಟ್ ನಾನಿದು ಸ್ಟಾರ್ಟ್ ಒಂದು ಟ್ರಯಲ್ ನೋಡ್ತಾ ಇರೋದು, ಇಷ್ಟು ಲೆಂತ್ ನನಗೆ ಬೇಕಾ ಅಥವಾ ಇನ್ನು ಸ್ವಲ್ಪ ಶಾರ್ಟ್ ಮಾಡ್ಬೋದಾ ಅಂತ. ನನಗೆ ಸ್ಯಾಟಿಸ್ಫೈ ಆದರೆ ನಾನು ಅದನ್ನೇ ಇಟ್ಕೊಳ್ತೇನೆ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಅದನ್ನು ಸರಿ ಹೊಂದಿಸ್ಲಿಕ್ಕೆ ನೋಡ್ತೇನೆ, ಇನ್ನೂ ಸ್ವಲ್ಪ ಶಾರ್ಟ್ ಆದರೆ ಹೇಗಿರ್ತದೆ ಅಂತ ನೋಡಿ. ಮತ್ತೆ ನಾನು ಆ ಗೈಡ್ ಎಲ್ಲಿದೆಯಲ್ಲ ಅಲ್ಲಿಂದ ಸ್ಲ್ಯಾಂಟ್ ತಗೊಳ್ಬೇಕು. ನಾನು ಸ್ವಲ್ಪ ಕೆಳಗಡೆಯಿಂದ ಸ್ಲ್ಯಾಂಟ್ ಕಟ್ ಮಾಡಿದ್ದೆ ನೋಡಿ. ತುಂಬ ಅದು ಆ ಗೈಡ್ಗೂ ನನ್ನ ನೆಕ್ಸ್ಟ್ ಹೇರ್ ಸೆಕ್ಷನ್ಗೂ ಒಂದು ಏನು ಮರ್ಜ್ ಆಗ್ತಾ ಇರಲಿಲ್ಲ. ಸೊ ಈಗ ನಾನು ಕರೆಕ್ಟಾಗಿ ಅದನ್ನು ಕಟ್ ಮಾಡ್ತಾ ಇದ್ದೇನೆ. ಹೀಗೆ ನೀವು ಫಸ್ಟ್ ಒಂದು ಸತಿ ಮಾಡಿ ಮತ್ತು ನೋಡಿಕೊಂಡು ಮತ್ತು ಬೇಕಂದರೆ ಮಾತ್ರ ನೀವು ಫರ್ದರ್ ಹೇರ್ ಕಟ್ ಮಾಡ್ಬೋದು. ಸುಮ್ಮನೆ ಒಂದೇ ಸತಿ ಜಾಸ್ತಿ ಮಾಡ್ಲಿಕ್ಕೆ ಹೋಗಿ ಆಮೇಲೆ ಅದನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಮತ್ತು ಅದು ಗ್ರೋ ಬ್ಯಾಕ್ ಆಗೋವರೆಗೂ ಕಾಯಲೇಬೇಕು, ಆಪ್ಷನ್ ಇಲ್ಲ. ಈಗ ನೋಡಿ, ಫುಲ್ ನಾನು ಕಂಪ್ಲೀಟ್ ಆ ಒಂದು ಸ್ಲ್ಯಾಂಟ್ ಕಟ್ ಏನಿದೆ ಕಂಪ್ಲೀಟ್ ಮಾಡಿದ್ದೇನೆ. ಇದು ಹೀಗೆ ಕಾಣ್ತದೆ. ಇದರಲ್ಲಿ ಇನ್ನೂ ನನಗೆ ಸ್ವಲ್ಪ ತುದಿ ಏನಾದರೂ ಶಾರ್ಟ್ ಆಗಬೇಕು ಅನಿಸಿದರೆ ಮಾಡ್ತೇನೆ ನಾನು, ಅದರ್ವೈಸ್ ಇದು ಹೀಗೇ ಬಿಡ್ತೇನೆ. ನೋಡಿ, ನನಗಿದು ಪರ್ಫೆಕ್ಟ್ ಅಂತ ಅನ್ನಿಸ್ತು. ಈಗ ಏನದು ಆ ಶೇಪ್ ನೋಡ್ತಾ ಇದ್ದೀರಲ್ಲ, ಅದು ಕರೆಕ್ಟಾಗಿ ಬಂದಿದೆ. ಈಗ ರೈಟ್ ಸೈಡ್ ಟ್ರಿಕ್ಕಿ ಅಂತ ಹೇಳಿದೆ. ನಿಮಗೆ ಲೆಫ್ಟ್ ಸೈಡಲ್ಲಿ ಗ್ರಿಪ್ ಇದ್ದರೆ ನೀವು ಲೆಫ್ಟಿಂದ ಕಟ್ ಮಾಡ್ಬೋದು, ರೈಟ್ ಹ್ಯಾಂಡಲ್ ಹೀಗೆ ಇಟ್ಕೊಂಡು. ಬಟ್ ನನಗೆ ಹಾಗೆ ಆಗೋದಿಲ್ಲ, ಬಲಕೈಯೇ ಯೂಸ್ ಮಾಡಬೇಕು. ಸೊ ಅದು ನೋಡಿ ಕಷ್ಟ ಆಗ್ತದೆ ಯಾರಿಗಾದರೂ ಹೀಗೆ ಕಟ್ ಮಾಡಲಿಕ್ಕೆ. ಸೊ ಈಸಿ ಒಂದು ಟ್ರಿಕ್ ಏನಿದೆ ಅಲ್ಲ, ಅದೇನು ಹೇಳಿದರೆ, ನೀವು ಹೀಗೆ ಒಂದು ಸತಿ ಸ್ಟ್ರೈಟ್ ಮಾಡಿಕೊಂಡು ಬಲಕೈಯಲ್ಲಿ ಎಡಕೈಯಲ್ಲಿ ಸೇರಿಸಿ ಆಮೇಲೆಗೆ ಒಂದು ಟ್ವಿಸ್ಟ್ ಮಾಡಿದರೆ ನಿಮಗೆ ಆರಾಮಾಗಿ ಕಟ್ ಮಾಡ್ಬೋದು ಈಸಿಯಾಗಿ. ಹೇಗೆ ನೀವು ಲೆಫ್ಟ್ ಸೈಡಿದ್ದು ಮಾಡಿದ್ರಲ್ಲ ಅದೇ ಥರ ರೈಟ್ ಸೈಡಿದ್ದು ಹೇರ್ ಕಟ್ ಮಾಡ್ಬೋದು, ತುಂಬ ಈಸಿಯಾಗಿ ಆಗ್ತದೆ. ಆ ಸೈಡ್ ಹೇಗೆ ಮಾಡಿದ್ರಲ್ಲ ಸೇಮ್ ಅದೇ ಥರನೇ ಇದು ಆರಾಮಾಗಿ ನೀವು ಕಟ್ ಮಾಡ್ಬೋದು, ಯಾವುದೇ ಯೋಚನೆ ಮಾಡದೆ. ಇಲ್ಲಿ ಏನು ಹೇಳಿದರೆ, ನಾನು ಫಸ್ಟೇ ಒಂದು ಸ್ವಲ್ಪ ಲೆಂತೆ ಕಟ್ ಮಾಡಿದ್ದೆ ಆಯಿತಾ. ಮತ್ತು ಅದನ್ನು ಆ ಸೈಡಿಗೆ ಈಕ್ವಲ್ ಮಾಡುವ ಅಂತ ನೋಡಿ, ತುಂಬ ಲೆಂತ್ ಆಗಿದೆ ಅಂತ ಅನ್ನಿಸ್ತದಲ್ಲ. ನನಗೆ ಅದು ಸ್ವಲ್ಪ ಶಾರ್ಟರ್ ಬೇಕು. ನೀವು ಹೀಗೆ ಲೆಂತು ಇಡ್ಬೋದು, ಯಾಕಂದರೆ ಅದು ನಿಮ್ಮ ಲಾಂಗ್ ಹೇರ್ ಜೊತೆ ಮರ್ಜ್ ಆಗ್ತದೆ ಆರಾಮಾಗಿ. ಬಟ್ ನನಗೆ ಹಾಗೆ ಬೇಕಾಗಿರಲಿಲ್ಲ, ಅದು ಸ್ಟೆಪ್ ಕಟ್ ಹಾಗೆ, ಅಂದರೆ ಲೇಯರ್ ಕಟ್ ಹಾಗೆ ಆಗ್ತದೆ ಅಲ್ಲ. ನನಗೆ ಲೇಯರ್ಸ್ ಹಾಗೆ ಬೇಕಾಗಿರಲಿಲ್ಲ, ಫ್ರಂಟಲ್ಲಿ ಮಾತ್ರ ಲೇಯರ್ಸ್ ಬೇಕಿತ್ತು. ಅದಕ್ಕೆ ನಾನು ಅದನ್ನು ಇನ್ನೂ ಸ್ವಲ್ಪ ಶಾರ್ಟ್ ಮಾಡ್ತಾಯಿದ್ದೇನೆ, ಅಂದರೆ ಆ ಸೈಡಿಗೆ ನಾನು ಮ್ಯಾಚ್ ಮಾಡ್ತಾಯಿದ್ದೇನೆ.
ನಿಮಗೆ ಫಸ್ಟೇ ಬೇಕು ಹೇಳಿದರೆ ನೀವು ಈ ಥರನೂ ಮಾಡ್ಬೋದು. ಈಗ ನಾನು ಇದಕ್ಕಿಂತ ತೋರಿಸೋ ಮುಂಚೆ ಹೇಗಿತ್ತಲ್ಲ, ಸ್ವಲ್ಪ ತುದಿಯಲ್ಲಿ ಕೂದಲು ಉದ್ದ ಇತ್ತು, ಹಾಗೇನೂ ಇಡ್ಬೋದು, ಅದು ಚೆಂದ ಕಾಣ್ತದೆ. ಬಟ್ ನನಗೆ ಹೀಗೆ ಬೇಕಾಗಿರೋದಕ್ಕೆ ನಾನು ಈ ಥರ ಮಾಡಿದೆ ಆಯಿತಾ. ನೋಡಿ ಈಗ ಇದು ಈಕ್ವಲ್ ಆಗಿದೆ ಅಂತ ನಂಗೆ ಅನ್ನಿಸ್ತು. ತುಂಬ ಕರೆಕ್ಟಾಗಿ ಬಂದಿತ್ತು. ಇದು ನಾನು ಯಾವುದೇ ಹೀಟ್ ಸ್ಟೈಲಿಂಗ್ ಮಾಡಲಿಲ್ಲ, ಕೂದಲು ಸ್ಟ್ರೇಟ್ ಇರೋದಕ್ಕೆ ಅದು ಹಾಗೆ ಕಾಣ್ತಾ ಉಂಟು. ನೋಡಿ ಒಂದು ಸೈಡಿಗೆ ಏನಾದರೂ ಫ್ಲಿಪ್ ಮಾಡಿದರೆ ಈ ಥರ ಚೆನ್ನಾಗೇ ಕಾಣಿಸ್ತದೆ. ಲೇಯರ್ಸ್ ಏನಿದೆ ಫ್ರಂಟಲ್ಲಿ ತುಂಬ ಚೆನ್ನಾಗಿರ್ತದೆ. ಈಗ ಫೈನಲ್ ಎಲ್ಲ ಕಟ್ಟಿಂಗ್ ಆದಮೇಲೆ ನಮ್ಮದು ಪರ್ಸ್ನಲ್ ಹೇರ್ ಸ್ಟೈಲಿಸ್ಟ್ ಸ್ಟೈಲ್ ಮಾಡುವಂಥ ಒಂದು ಟೈಮ್ ನೋಡ್ಬೋದು. ವಿಡಿಯೋ ನೋಡಿ ನೋಡಿ ಮಕ್ಕಳು ಕಲ್ತ್ಬಿಡ್ತಾರೆ, ಹೇಗೆ ಸಲೂನಲ್ಲೆಲ್ಲ ಹೇರ್ ಸ್ಟೈಲ್ ಆದಮೇಲೆ ತೋರಿಸ್ತಾರೆ ನೋಡಿ ಕೂದಲನ್ನ ಆ ಥರ. ಇದು ನನ್ನ ಕೂದಲಿದ್ದು ಲೆಂತ್ ನೋಡಿ ಈ ಥರ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.